ಒಬ್ಬ ವ್ಯಕ್ತಿ ಸತ್ತು ಹೋಗ್ತಾನೆ, ಅದಕ್ಕೆ ಕಾರಣ ಏನಿರ್ಬೋದು? ಏನಾದರೂ ಆಪರೇಷನ್ ಮಾಡಿ ಸ್ಟಿಚ್ ಹಾಕದೇ ವೈದ್ಯರು ಅವನ್ನ ಇಟ್ಟುಬಿಟ್ಟಿದ್ರ? ಹೀಗಾಗೇ ಇನ್ಫೆಕ್ಷನ್ ಜಾಸ್ತಿಯಾಗಿ ಆತ ಸತ್ನ? ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೇನೆ ಈತನ ಪ್ರಾಣ ಹೋಯ್ತಾ? ಈ ರೀತಿ ಹಲವಾರು ಪ್ರಶ್ನೆಗಳಿದ್ದಿವೆ. ಮರ್ಮಾಂಗದ ಆಪರೇಷನ್ ಆಗಿತ್ತು ಈತನಿಗೆ. ಈತನ ಹೆಸರು ನವಾಜ್. ಆ ಮರ್ಮಾಂಗದ ಆಪರೇಷನ್ ಅದಾದ ಮೇಲೆ ಹೊಲಿಗೆ ಹಾಕಿರಲಿಲ್ಲ, ಟ್ರೀಟ್ಮೆಂಟ್ ಮಾಡಲಿಲ್ಲ, ಕೆಟ್ಟ ಸ್ಥಿತಿಯಲ್ಲಿದ್ದ. ಅದೆಲ್ಲ ಆದ ಮೇಲೆ ಆತ ಸತ್ತೇ ಹೋದ. ಈಗ ಆಸ್ಪತ್ರೆ ಅಧೀಕ್ಷಕರು ಅಲರ್ಟ್ ಆಗಿದ್ದಾರೆ. ನವಾಜ್ ಸಾವಿಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ತಜ್ಞರ ಸಮಿತಿಯನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿದ್ದಾರೆ ಅಧೀಕ್ಷಕರು, ಏನು ಹೇಳ್ತಾರೆ ನೋಡೋಣ. ಶಾ ನವಾಜ್ ಅವರು ಸಾವನ್ನಪ್ಪೋದಕ್ಕೆ ಕಾರಣ ಏನು, ಅವ್ರನ್ನ ಡಿಸ್ಚಾರ್ಜ್ ಮಾಡೋಕ್ಕೆ ಕಾರಣ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ದೀಪಕ್ ಅವರು. ಸರ್, ಶಾ ನವಾಜ್ ಅವರು ತೀರ್ಕೊಳ್ತಾರೆ. ಸೊ ತುಂಬಾ ಕಷ್ಟ ಈ ಒಂದು ಪರಿಸ್ಥಿತಿ. ಅವರು ಯಾವ ರೀತಿ ನಡೆ ಪ್ರಾಣ ಬಿಟ್ಟರು ಅಂತಕ್ಕಂಥದ್ದು ಫ್ಯಾಮಿಲಿ ಹೇಳ್ತಾರೆ. ಬಟ್ ಆದರೆ ಬಲವಂತವಾಗಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರೆ ಆ ಒಂದು ಚಿಂತಾಜನಕ ಸ್ಥಿತಿಯಲ್ಲೂ ಕೂಡ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಶಾ ನವಾಜ್ರವರ ರಿಲೇಟಿವ್ಸ್ ಅಂದರೆ ಅವರ ಹೆಂಡತಿಯವರು 15/4 ಬಂದು ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅಂದರೆ ಇವರು ಶಾ ನವಾಜ್ 45 ವರ್ಷದವರು. ಅವ್ರಿಗೆ ಒಂದು ಫೌರ್ನಿಯಸ್ ಗ್ಯಾಂಗ್ರೀನ್ ಅಂತ, ಅದು ನಮ್ಮ ಮರ್ಮಾಂಗಗಳಲ್ಲಿ ಆಗುವ ಒಂದು ಅತಿ ಪರಿಣಾಮಕಾರಿ ಇಲ್ಲ, ಅತಿ ಸೀರಿಯಸ್ ಆದ ಒಂದು ಇನ್ಫೆಕ್ಷನ್. ಅದು ಒಂಥರ ಮಾರಣಾಂತಿಕ ಅಂತಲೇ ಹೇಳ್ಬೋದು ಅದನ್ನು. ಅವರು 19ನೇ ತಾರೀಕು ಫೆಬ್ರವರಿಯಲ್ಲಿ ಬಂದು ಅಡ್ಮಿಟ್ ಆಗಿದ್ದಾರೆ. ಒಂದು 3-4 ಸಲ ಡಿಬ್ರೈಡ್ಮೆಂಟ್ ಅಂದರೆ ಎಲ್ಲ ಕ್ಲೀನಪ್ ಮಾಡಿ 3ನೇ ತಾರೀಕು ಅಷ್ಟೊತ್ತಿಗೆ ಅದನ್ನು ಪ್ಲಾಸ್ಟಿಕ್ ಸರ್ಜರಿಯವರಿಗೆ ರೆಫರ್ ಮಾಡಿದ್ದಾರೆ. ಅಂದರೆ ಅದನ್ನು ವೂಂಡ್ ಕ್ಲೋಸ್ ಮಾಡಬೇಕು ಅಂತ. ಏನಾಗುತ್ತೆ ಅಂದರೆ ಇದು ಫೋರ್ನಿಯಸ್ ಗ್ಯಾಂಗ್ರೀನಲ್ಲಿ ನಾವು ಪೂರ್ತಿ ಗಾಯ ಹೆಲ್ತಿಯಾಗಿ, ಅಂದರೆ ಆಪ್ರೇಷನ್ ಮಾಡಿದ್ರೆ ಹೀಲ್ ಆಗೋ ಥರ ಇದ್ದರೆ ಮಾತ್ರ ಪ್ಲಾಸ್ಟಿಕ್ ಸರ್ಜನ್ಸು ಇದು ಕ್ಲೋಸ್ ಮಾಡೋದು, ಅಂದರೆ ಸೆಕೆಂಡ್ರಿ ಪ್ರೊಸೀಜರ್ ಮಾಡೋದು. ಆದ್ದರಿಂದ ಅವರು ಮನೆಯಲ್ಲೇ ಆ ಡ್ರೆಸ್ಸಿಂಗ್ಸ್ನ ಮಾಡಿಕೊಂಡು 3 ದಿನಕ್ಕೊಂದ್ಸಲ ಅವ್ರು ರೆಗ್ಯುಲರಾಗಿ ಚೆಕಪ್ಗೆ ಕರೆದಿದ್ದಾರೆ. ಆ ಚೆಕಪ್ಗೆ ಆ ಪೇಷಂಟ್ ಕಡೆಯವ್ರೂ ಬಂದು 2-3 ಸಲ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೋಗಿದ್ದಾರಂತೆ. ಆ ಗಾಯ ಆಪ್ರೇಷನ್ ಮಾಡಿದ್ರೆ ಯಾವಾಗ ಕ್ಲೋಸ್ ಆಗುತ್ತೆ, ಯಾವಾಗ ಒಳ್ಳೆ ಸ್ಥಿತಿಲಿದೆ ಅಂತ ನೋಡಿಕೊಂಡೆ ಅದನ್ನು ಟೈಮಿಂಗ್ ಡಿಸೈಡ್ ಮಾಡೋದು ಪ್ಲಾಸ್ಟಿಕ್ ಸರ್ಜನ್ಸು. ಅದಕ್ಕೋಸ್ಕರ ಅವರು ಔಟ್ ಪೇಷಂಟ್ ರೀತಿಯಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದು ಅವರು 15/3/26 ಅಂದರೆ ಮಾರ್ಚ್ 15ರಲ್ಲಿ ಪೇಷಂಟ್ ಕಡೆಯವರು ಬಂದ್ಬಿಟ್ಟು ರಕ್ತಸ್ರಾವದಿಂದ ಮರಣ ಹೊಂದಿದ್ದಾರೆ. ಆಮೇಲೆ ಇದನ್ನು ಪೇಷಂಟ್ನ ಬೇಕಂತಲೇ ಫೋರ್ಸಿಬಲಿ ಡಿಸ್ಚಾರ್ಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಕಂಪ್ಲೇಂಟ್ ಬಂದಿದೆ. ಅದನ್ನು ಇವರು 15ನೇ ತಾರೀಕು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನೊಂದು ಕಮಿಟಿನ ಫಾರ್ಮ್ ಮಾಡಿದ್ದೀನಿ. ಆ ಕಮಿಟಿಯಲ್ಲಿ ಸೀನಿಯರ್ ಪ್ರೊಫೆಸರ್ಸ್ ಆದ ವೈದ್ಯಶಾಸ್ತ್ರದಿಂದ ಒಬ್ಬರು ಪ್ರೊಫೆಸರು, ಪ್ಲಾಸ್ಟಿಕ್ ಸರ್ಜರಿ ಒಬ್ಬರು ಪ್ರೊಫೆಸರು, ಆಮೇಲೆ ಸರ್ಜರಿ HOD ಒಂದು ಕಮಿಟಿ ಮಾಡಿದ್ದೀನಿ. ಆ ಕಮಿಟಿನ ರಚಿಸಿ ಆಮೇಲೆ ಆ ಕಮಿಟಿನಲ್ಲಿ ಯಾವ ಯೂನಿಟ್ ಅವ್ರು ಡಾಕ್ಟರ್ಸ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರೋ ಅವ್ರ ಹೇಳಿಕೆನೆಲ್ಲ ಪಡೆದು, ಆಮೇಲೆ ಈ ಪೇಷಂಟ್ ಕಡೆಯವ್ರದ್ದೆಲ್ಲ ಹೇಳಿಕೆ ಪಡೆದು ಅದು ವಿಚಾರಣೆ ವರದಿ ಏನು ಬರುತ್ತೋ ಅದನ್ನು ನಾನು ಸಬ್ಮಿಟ್ ಮಾಡ್ತೀನಿ. ಸೊ ಏನಾದರೂ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಇದೆಯಾ ಆಸ್ಪತ್ರೆಯಲ್ಲಿ, ಅಥವಾ ತಾವು ಯಾರಿಗಾದರೂ ರೆಫರ್ ಮಾಡಿ ಸಂಬಂಧಪಟ್ಟರ ಕಡೆಯಿಂದ ಏನಾದರೂ ಪರಿಹಾರ ಕೊಡಿಸ್ತಕ್ಕಂಥ ವ್ಯವಸ್ಥೆ ಆಗ್ಬೋದಾ? ವೈದ್ಯಕೀಯ ನಿರ್ಲಕ್ಷ್ಯತೆ ಅಂತ ಏನಾದರೂ ಕಂಡು ಬಂದರೆ ಅದನ್ನು ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಸರ್ಕಾರದಿಂದ ಆಮೇಲೆ ಅದರಿಂದ ಏನಾಗುತ್ತೋ ಅದನ್ನು ಮುಂದುವರೆದ ಕ್ರಮಗಳೆಲ್ಲ ತೊಗೊಬೋದು ಅನಿಸುತ್ತೆ. ಈ ಸನ್ನಿವೇಶದಲ್ಲಿ ನಾನು ಅದನ್ನು ಹೇಳಲಿಕ್ಕೆ ಬರೋದಿಲ್ಲ, ಬಿಕಾಸ್ ಇಟ್ಸ್ ವೆರಿ ಪ್ರಿಲಿಮಿನರಿ. ವೈದ್ಯರ ನಿರ್ಲಕ್ಷ್ಯ ಇದೆಯಾ ಇಲ್ವಾ ಅಂತಕ್ಕಂಥ ಒಂದು ಮಾಹಿತಿಯನ್ನು ಆಧರಿಸಿ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಮತ್ತು ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ದೀಪಕ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಡಾಕ್ಟರ್ ದೀಪಕ್ ಬಹಳ ಸುಧಾರಣೆಯನ್ನು ತಂದಿರುವಂಥವರು, ಸುಧಾರಣೆಯ ಪರವಾಗಿರುವಂಥ ವೈದ್ಯ. ಅಟ್ಲೀಸ್ಟ್ ಏನು ಅಂತಂದರೆ ಈ ಬಡವರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ದೀಪಕ್ ಅವರು ಮಾಡಲಿ.